ವಿಚಾರ ಏನಂತಂದರೆ, ಮೊನ್ನೆ ನಡೆದಂಥ ಕಾರ್ಯಕ್ರಮದ ವಿಚಾರವಾಗಿ ಹೇಳೋದಾದರೆ, ಅವತ್ತು ನಡೆದಂಥದ್ದು ಒಂದು ಬೌದ್ಧಿಕವಾದ ಚರ್ಚೆ. ಅದನ್ನು ನಾವೆಲ್ಲರೂ ಕೂಡ ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಯಾವುದೇ ಬೇರೆ ಉದ್ದೇಶ ಇಟ್ಕೊಂಡು ಮಾಡಿದಂಥದ್ದಲ್ಲ. ಸುಪ್ರೀಂ ಕೋರ್ಟ್ನ ತೀರ್ಪಿನ ವಿರುದ್ಧವಾಗಿ ಮಾಡಿರುವಂಥದ್ದು ಅನ್ನುವಂಥ ವಿಚಾರವನ್ನು ಮಂಡಿಸ್ತಾ ಇದ್ದಾರೆ. ಆದರೆ ಸುಪ್ರೀಂ ಕೋರ್ಟ್ನ ತೀರ್ಪೇ ಆದರೂ ಕೂಡ ಅದನ್ನು ಜನಸಾಮಾನ್ಯರಲ್ಲಿ ವಿಶ್ಲೇಷಣೆಗೆ ಒಳಪಡಿಸ್ಬೇಕಾಗ್ತದೆ. ಜನಸಾಮಾನ್ಯರಿಗೆ ತೀರ್ಪಿನ ಒಳಗಡೆ ಇರುವಂಥ ವಿಚಾರಗಳನ್ನು ಹೇಗೆ ಅರ್ಥೈಸ್ಕೋಬೇಕು ಅನ್ನುವಂಥ ವಿಚಾರವನ್ನು ಹೇಳಬೇಕಾಗಿರುವಂಥದ್ದು ಪ್ರಬುದ್ಧರ ಕರ್ತವ್ಯ ಆಗಿರುವಂಥದ್ದು. ಅದೇ ಕೆಲಸವನ್ನು ಅಂಬೇಡ್ಕರ್ ಸಂಶೋಧನಾ ಹಾಗೂ ವಿಸ್ತರಣಾ ಕೇಂದ್ರ ಮಾಡ್ಕೋತಾ ಬರ್ತಾ ಇದೆ. ಭಾಳ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಒಂದು ಸಂಸ್ಥೆ ಅದು. ಅದನ್ನು ಪ್ರೊಫೆಸರ್ ಸೋಮಶೇಖರ್ ಅವರು ಭಾಳ ಹಾನೆಸ್ಟಾಗಿ ಅವ್ರ ಕೆಲಸವನ್ನು ಮಾಡ್ಕೊ ಬರ್ತಾ ಇದ್ದಾರೆ. ಹಾಗಾಗಿ ಅವ್ರ ಮೇಲೆ ಮಾಡಿರೋಂಥ ಆರೋಪ ಇದೆಯಲ್ಲ, ಅದು ಸತ್ಯಕ್ಕೆ ದೂರವಾದಂಥದ್ದು. ಪುರುಷೋತ್ತಮ ಅವರು ಹೇಳಿದಾಗೆ ನಾವು ಅದನ್ನು ಎಲ್ಲರೂ ಒಗ್ಗಟ್ಟಿನಿಂದ ಖಂಡಿಸ್ತಾ ಇದ್ದೀವಿ. ನಾನು ಒಂದು ಸಂದೇಶವನ್ನು ಈ ಮೂಲಕ ನನ್ನ ಎಡಗೈ ಸಮಾಜದ ನಾಯಕರುಗಳಿಗೆ ಕೊಡಲಿಕ್ಕೆ ಇಷ್ಟಪಡೋಂಥದ್ದು, ಡೋಂಟ್ ಟೇಕ್ ಅಸ್ ಫಾರ್ ಗ್ರಾಂಟೆಡ್. ನಮ್ಮನ್ನು ಭಾಳ ಲಘುವಾಗಿ ಪರಿಗಣಿಸಬೇಡಿ. ಯಾಕಂದರೆ ನಾವೆಲ್ಲರೂ ಶೋಷಿತರ ಸಮುದಾಯಕ್ಕೆ ಸೇರಿದಂಥವ್ರಾಗಿರೋಂಥದ್ದು, ನಾವೆಲ್ಲರೂ ಕೂಡ ಬೆನಿಫಿಷಿಯರೀಸ್. ಅರ್ಥ ಮಾಡ್ಕೋಬೇಕು ಅದನ್ನು. ಒಂದು ವಿಚಾರವನ್ನು ನಾವು ಯಾವತ್ತೂ ಮರಿಬಾರ್ದು. ಯುನೈಟೆಡ್ ವಿ ಸ್ಟ್ಯಾಂಡ್, ಡಿವೈಡೆಡ್ ವಿ ಫಾಲ್. ನಾವೆಲ್ಲರೂ ಕೂಡ ಶೋಷಣೆಗೊಳಗಾಗಿದ್ದೀವಿ ಸಮಾಜದಲ್ಲಿ. ಹಾಗಾಗಿ ಒಬ್ಬ ಟ್ರೂ ಅಂಬೇಡ್ಕರೈಟ್ ಆಗಿರೋಂಥವನು ಇನ್ನೊಬ್ಬ ಶೋಷಿತ ಸಮುದಾಯದ ಒಬ್ಬ ವ್ಯಕ್ತಿಗೆ ಯಾವತ್ತೂ ಕೂಡ ಅನ್ಯಾಯ ಮಾಡಬೇಕು ಅಂತ ಬಯಸೋದಿಲ್ಲ. ನಾವೆಲ್ಲರೂ ಕೂಡ ಪ್ರಜಾಪ್ರಭುತ್ವವಾದಿಗಳಾಗಿರ್ತೀವಿ ಅನ್ನೋವಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಈ ಸಂದೇಶವನ್ನು ನಾವು ಅವ್ರು ಕೊಡ್ಲಿಕ್ಕೆ ಇಷ್ಟಪಡ್ತೀವಿ. ಸಮುದಾಯದ ಮುಗ್ಧ ಜನಗಳನ್ನು ಮಿಸ್ಲೀಡ್ ಮಾಡಬೇಡಿ. ಆ ಸಮುದಾಯದ ನಾಯಕರಲ್ಲಿ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡೋಂಥದ್ದು ಏನಂದರೆ, ಡು ನಾಟ್ ಮಿಸ್ಲೀಡ್. ಅರೆ, ನೈಜವಾಗಿ ಏನು ನಡೀತಿದೆ ಸಮಾಜದೊಳಗಡೆ, ನಮಗೆ ಬೇಕಾಗಿರೋಂಥದ್ದು ಏನು ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸಿ. ಈ ರೀತಿಯಾದಂಥ ಚರ್ಚೆಗಳಿಂದನೇ ಸಾಧಕ ಬಾಧಕಗಳಿಗೆ ಗೊತ್ತಾಗೋದು. ಅದ್ರ ಉದ್ದೇಶ ಏನು ಅನ್ನೋಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಇಟ್ ಇಸ್ ಅ ವರ್ಲ್ಡ್ ಕ್ಲಾಸ್ ಪ್ರೋಗ್ರಾಮ್ ಅವತ್ತು ನಡೆದಿದ್ದು. ಇಂಟರ್ನ್ಯಾಷನಲ್ ಲೆವೆಲ್ ರೆಕಗ್ನಿಷನ್ ಇದೆ ಸೆಂಟ್ರಿಗೆ, ರಾಷ್ಟ್ರೀಯ ಮಟ್ಟದ ಪರಿಗಣನೆ ಇದೆ. ಅದಕ್ಕೆ ಎಲ್ಲ ಕಡೆಯಿಂದ ಅಪ್ರಿಸಿಯೇಷನ್ಸ್ ಬರ್ತಾ ಇದೆ. ಅವತ್ತು ಭಾಗವಹಿಸಿದಂಥ ವಿದ್ವಾಂಸರದ ಉದ್ದೇಶ ಮತ್ತು ಅಭಿಪ್ರಾಯ ಕೂಡ ನೇರವಾಗಿದ್ದಂಥದ್ದು. ಒಳ ಮೀಸಲಾತಿಯ ವಿರೋಧಿಗಳಲ್ಲ, ಅದರ ವಿರುದ್ಧವಾಗಿ ಮಾಡಿದಂಥದ್ದಲ್ಲ. ಇವೆಲ್ಲವೂ ಕೂಡ ಅವತ್ತಿನ ಪತ್ರಿಕೆಗಳೇ, ಅದು ನಾಳಿನ ಪತ್ರಿಕೆಗಳಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ ಅವತ್ತೇನು ನಡೆದಿದೆ ಅಂತ. ಇವತ್ತಿಗೂ ಕೂಡ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅವತ್ತು ನಡೆದಂಥ ಕಾರ್ಯಕ್ರಮದ ವಿಡಿಯೋ ಅವೈಲೇಬಲ್ ಇದೆ. ಇವತ್ತಿಗೂ ನೀವು ತಿಳ್ಕೊಬೋದು, ನೋಡ್ಬೋದು ಅಲ್ಲಿ ಅವರವರ ಅಭಿಪ್ರಾಯ ಏನಿತ್ತು ಅಂತಕ್ಕಂಥದ್ದನ್ನು. ಅಲ್ಲಿ ಎಲ್ಲರೂ ಕೂಡ ಒಳ ಮೀಸಲಾತಿಯನ್ನು ಸ್ವಾಗತ ಮಾಡಿದಂಥವ್ರೆ. ಆದ್ದರಿಂದ ನಾನು ಹೇಳಲಿಕ್ಕೆ ಹೊರಟಿದ್ದ ವಿಚಾರ ಏನಂದರೆ, ಈಗೇನು ಇವರು ಈ ನಡೆಯನ್ನು ಅನುಸರಿಸ್ತಾ ಇದ್ದಾರೆ, ಅದನ್ನು ವಿರೋಧ ಮಾಡೋದಾಗಲಿ ಅಥವಾ ಪ್ರೊಫೆಸರ್ ಸೋಮಶೇಖರ್ ಅವ್ರನ್ನ ಅಮಾನತ್ ಮಾಡಲಿ ಅಂತ ಹೇಳೋದಾಗಲಿ, ಇಟ್ ಈಸ್ ಅ ಪ್ರಾಪರ್ ಮಿಸ್ಕಂಡಕ್ಟ್. ಸಮಾಜದಲ್ಲಿ ಅವರು ಮಾಡ್ತಿರೋವಂಥ ಅನುಚಿತವಾದ ವರ್ತನೆ ಇದು. ಇದನ್ನು ನಾವು ನೇರವಾಗಿ ಖಂಡಿಸ್ತೀವಿ. ಅರ್ಥ ಮಾಡ್ಕೋಬೇಕು. ಒಂದು ಸೋಷಿಯಲ್ ಹಾರ್ಮೋನಿ ಅಂತ ಇರ್ತದೆ ಸಮಾಜದಲ್ಲಿ. ಬೇರೆ ವರ್ಗಗಳ ನಡುವೆ ಇರಬೇಕಾದಂಥ ಸೋಷಿಯಲ್ ಹಾರ್ಮೋನಿ ಶೋಷಿತರ ಮಧ್ಯೆನೇ ಇಲ್ಲ ಅಂದರೆ ಅದಕ್ಕೆ ಅರ್ಥ ಇದೆಯಾ? ನಾವು ಯಾವ ರೀತಿಯಲ್ಲಿ ಮಾದರಿ ಆಗ್ತೀವಿ? ನಮ್ಮ ನಡುವೆ ಇಲ್ಲದಿರೋವಂಥ ಸಾಮಾಜಿಕ ಸಾಮರಸ್ಯವನ್ನು ಬೇರೆಯವ್ರ ಹತ್ರ ನೀವು ಹೇಗೆ ಬಯಸ್ತೀರಿ? ಆ ಪ್ರಬುದ್ಧತೆಯನ್ನು ಬೆಳೆಸ್ಕೋಬೇಕು, ಒಗ್ಗಟ್ಟನ್ನು ನಾವು ಪ್ರದರ್ಶನ ಮಾಡಬೇಕು, ಚರ್ಚೆ ಮಾಡಬೇಕು. ಇದು ನಮ್ಮ ಉದ್ದೇಶ ಆಗಿರೋವಂಥದ್ದು. ಮತ್ತು ಒಬ್ಬ ಪ್ರೊಫೆಸರ್ ಅಂದರೆ ಒಂದು ವಿಚಾರ ಅವ್ರು ಅರ್ಥ ಮಾಡ್ಕೋಬೇಕು. ಸಮಾಜದ ಮಾರ್ಗದರ್ಶಕರು ಆತು, ವಿದ್ಯಾವಂತರಾಗಿರ್ತಾರೆ, ವಿದ್ಯಾರ್ಥಿಗಳಿಗೆ ಪಾಠ ಮಾಡೋವಂಥವ್ರಾಗಿರ್ತಾರೆ. ಈ ರೀತಿಯಾದಂಥ ಚರ್ಚೆಗಳನ್ನ ಅಷ್ಟು ಸುಲಭಕ್ಕೆ ಮಾಡೋಕ್ಕಾಗೋದಿಲ್ಲ. ಅವರು ಎಲ್ಲ ರೀತಿಯ ಸಾಧಕ ಬಾಧಕಗಳನ್ನು ಕೂತು ಚರ್ಚೆ ಮಾಡಿರುವಂಥದ್ದು. ಸಮಾಜಕ್ಕೆ ಏನು ಬೇಕಾಗಿದೆ ಅನ್ನೋಂಥದ್ದು ಭಾಳ ಕ್ರಿಯಾಶೀಲವಾಗಿ ಆ ಸಂಸ್ಥೆ, ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಭಾಳ ಕ್ರಿಯಾಶೀಲವಾಗಿ ತನ್ನ ಕೆಲಸವನ್ನು ಮಾಡ್ಕೊ ಬರ್ತಾ ಇದೆ. ಆಗಿರೋಂಥ ಸಂದರ್ಭದಲ್ಲಿ ಒಬ್ಬ ಪ್ರೊಫೆಸರ್ನ ಇವರು ಅಮಾನತು ಮಾಡಿ ಅಂತ ಕೊಟ್ಟಿರೋಂಥ ಈ ದೂರೇನಿದೆ ಅದನ್ನು ನೇರವಾಗಿ ಖಂಡಿಸ್ತೀವಿ. ಇನ್ನು ಮುಂದಿನ ದಿನಗಳಲ್ಲಿ ಅವರು ಎಚ್ಚರಿಕೆಯಿಂದ ಬಿಹೇವ್ ಮಾಡಬೇಕಾಗ್ತದೆ ಸೊಸೈಟಿಲಿ ಅನ್ನುವಂಥ ಸಂದೇಶವನ್ನು ನಾವು ಸ್ಪಷ್ಟವಾಗಿ ಅವರಿಗೆ ಈ ಮೂಲಕ ಕೊಡಲಿಕ್ಕೆ ಬಯಸ್ತಾ ಇದ್ದೀವಿ.